ಬನ್ನಿ ಬಾಲ್ ಪಾಸ್ ಮಾಡಿ ಈಗ ಶೂಟ್ ಮಾಡಿ, ಶೂಟ್ 3 ನಿಮಿಷ ಬಾಕಿ ಇದೆ, ಶೂಟ್ ಮಾಡಿ, ಬಾಲನ್ನು ಯಾಕೆ ಶೂಟ್ ಮಾಡ್ತಿಲ್ಲ ಮಾಡಿ. ನನ್ನ ಮಾತು ಯಾರು ಕೇಳಲ್ವೋ ಆಗ ನನಗೆ ಕೋಪ ಬರುತ್ತೆ. ಒಬ್ಬರೇ ಇದ್ದಾಗ ಅಥವಾ ಗುಂಪಿನಲ್ಲಿರುವ ಒಬ್ಬರ ಮೇಲೆ ಇತರ ವ್ಯಕ್ತಿಗಳ ನಡುವಿನ ಶಕ್ತಿ ಪ್ರದರ್ಶನ ಹೆಚ್ಚು ಕಮ್ಮಿ ಆದಾಗ ದಾದಾಗಿರಿ ಆಗುತ್ತೆ. ಈ ರೀತಿ ನೆಗೆಟಿವ್ ವ್ಯಕ್ತಿತ್ವ ಪದೇ ಪದೇ ಪುನರಾವರ್ತನೆ ಆಗೋದು ಮಾನಸಿಕ ಮತ್ತು ಶಾರೀರಿಕ ಘಾಸಿ ಮಾಡುವ ತೊಂದರೆಯೂ ಸೇರಿದೆ. ವೀಕ್ಷಕ, ಓರ್ವ ವ್ಯಕ್ತಿ ದಾದಾಗಿರಿ ನಡೆಯುವಾಗ ಆ ಸ್ಥಳದಲ್ಲಿ ಇರುತ್ತಾನೆ. ಅಲ್ಲಿ ಪ್ರತ್ಯಕ್ಷದರ್ಶಿ ಓರ್ವ ವ್ಯಕ್ತಿ ಆಗಿರಬಹುದು ಅಥವಾ ಡಿಜಿಟಲ್ ಸೆಟ್ಟಿಂಗ್ಸ್ ಆಗಿರಬಹುದು. ಶಕ್ತಿ ಪ್ರದರ್ಶನದ ಸಮಯದಲ್ಲಿ ಪ್ರತ್ಯಕ್ಷದರ್ಶಿ ಓರ್ವ ಶಕ್ತಿಹೀನನಾಗಿದ್ದು ಮಧ್ಯೆ ಪ್ರವೇಶಿಸಲು ಅಸಮರ್ಥ ಆಗಿರಬಹುದು. ಆದರೆ ದಾದಾಗಿರಿ ಮಾಡುವ ಸಮಯದಲ್ಲಿ ಹಸ್ತಕ್ಷೇಪ ಮಾಡದೆ ಕೇವಲ ಪ್ರೇಕ್ಷಕನಾಗಿ ಇರುತ್ತಾನೆ. ಮತ್ತು ಜವಾಬ್ದಾರಿಯುತ ನಾಗರಿಕ ದಾದಾಗಿರಿಯ ಸಮಯದಲ್ಲಿ ಪ್ರೇಕ್ಷಕನಾಗಿ ಮಾತ್ರ ಇರದೆ ಆ ಸಮಯದಲ್ಲಿ ಮಧ್ಯೆ ಪ್ರವೇಶಿಸಿ ಆ ಜಗಳವನ್ನು ನಿಲ್ಲಿಸುತ್ತಾನೆ. ಈ ಘಟನೆಯು ಜವಾಬ್ದಾರಿಯುತ ನಾಗರಿಕನಿಗೆ ಸುರಕ್ಷಿತ ಎಂದು ಮನದಾಟದಾಗ ಆ ಘಟನೆಯನ್ನು ನಿಲ್ಲಿಸಲು ಅವರ ಹತ್ತಿರ 3 ಆಯ್ಕೆಗಳು ಇರುತ್ತದೆ. ಅವರನ್ನು ಸ್ನೇಹದಿಂದ ಇರಲು ಪ್ರೇರೇಪಿಸೋದು. ಆದರೆ ಜಗಳ ಮಾಡುತ್ತಿರುವ ವ್ಯಕ್ತಿ ತನ್ನ ಟಾರ್ಗೆಟ್ ವ್ಯಕ್ತಿಯೊಂದಿಗೆ ಸ್ನೇಹವನ್ನು ಬಯಸೋದಿಲ್ಲ. ಶಿಫ್ಟ್ ಮಾಡಿಕೊಳ್ಳುವವರು ಬೇಕೆಂದೇ ಮುಂದೆ ಟಾರ್ಗೆಟ್ ವ್ಯಕ್ತಿಯ ಜೊತೆ ಜಬರ್ದಸ್ತಿಯಿಂದ ನಡೆದುಕೊಳ್ಳದಿರದಂತೆ ಖಂಡಿಸುವ ರೀತಿಯಲ್ಲಿ ಇರಬಹುದು. ಕೆಫೆಟೇರಿಯಾದಲ್ಲಿ ಗಂಟೆಗಟ್ಟಲೆ ಕೂತ್ಕೊಳ್ಳೋದು, ಅವರ ಹೊರಗಡೆ ಇದ್ದಾಗ ಅವರ ಸುತ್ತ ಇರೋದು, ಆ ವ್ಯಕ್ತಿಗೆ ಕರೆ ಮಾಡಿ ತನ್ನ ಜೊತೆ ಇರುವಂತೆ ಸಾಂತ್ವನ ನೀಡೋದು, ಅವರು ನಡೆಯುವಾಗ ನೀವು ಮತ್ತೆ ನಿಮ್ಮ ಸ್ನೇಹಿತ ಅವರ ಜೊತೆ ಸೇರಿ ನಡೆಯೋದು ಅಥವಾ ಬಾಲ್ ಆಡೋದು, ದಾದಾಗಿರಿಯಿಂದ ಆ ವ್ಯಕ್ತಿ ಓಡಿ ಹೋಗುವ ಹಾಗೆ ಮಾಡೋದು ಕೂಡ ಸೇರಿದೆ. ದಾದಾಗಿರಿಯ ವಿರುದ್ಧ ಮಾತಾಡೋದು, ಇದಕ್ಕೆ ಸ್ವಲ್ಪ ಧೈರ್ಯ ಬೇಕಾಗುತ್ತದೆ. ನೀವು ಸಾರ್ವಜನಿಕ ಸ್ಥಳದಲ್ಲಿ ಇದ್ದಾಗ ಇದು ಖಂಡಿತವಾಗಿ ಸಹಾಯವಾಗುತ್ತೆ. ಇದು ಸುರಕ್ಷಿತ ಕೂಡ. ಒಂದು ವೇಳೆ ನೀವು ದಾದಾಗಿರಿ ನಡೆಸುವಂತನ ವಯಸ್ಸಿಗೆ ಸಣ್ಣವರು ಅಥವಾ ದೊಡ್ಡವರು ಆಗಿದ್ದರೆ ಅಥವಾ ನಿಮ್ಮ ಗೆಳೆಯರ ಗುಂಪಿನಲ್ಲಿ ನೀವು ಇದ್ದು ಎಲ್ಲರ ಬೆಂಬಲ ನಿಮಗೆ ಸಿಗುತ್ತದೆ ಎಂದಾದರೆ ನೀವು ಘಟನೆಯ ವ್ಯಕ್ತಿಯ ವಿರುದ್ಧ ಮಾತಾಡಬಹುದು. ಅಂದರೆ ಇದನ್ನು ನಿಲ್ಲಿಸು, ಅಮಾಯಕನನ್ನು ಹಿಂಸಿಸೋದು ನಿಲ್ಲಿಸು ಅಂತ ಹೇಳಬಹುದು. ಅದು ಸರಿಯಲ್ಲ, ಜಾನ್ ಅನ್ನು ಬಿಟ್ಬಿಡು. ದಾದಾಗಿರಿ ನಡೆಯುವಾಗ ಅದರ ಮಧ್ಯೆ ನಿಮಗೆ ಹಸ್ತಕ್ಷೇಪ ಮಾಡೋಕ್ಕೆ ಆಗದೆ ಇದ್ದಾಗ ಆವಾಗ ನಿಮಗೆ ಸುರಕ್ಷಿತವಾಗಿಲ್ಲ ಅಂತ ಅನಿಸಬಹುದು. ದಾದಾಗಿರಿಯ ಬಗ್ಗೆ ಮಾತಾಡೋದು ಮುಖ್ಯ ಅಂತ ನಿಮಗೆ ಅನಿಸಿದರೆ ಘಟನೆಯ ನಂತರ ನೀವು ಒಂದು ಮಾತು ಇದನ್ನು ಇಲ್ಲಿಗೆ ನಿಲ್ಲಿಸಿಬಿಡಿ ಅಂತ ಹೇಳಬಹುದು. ಇದರಿಂದ ಟಾರ್ಗೆಟ್ ವ್ಯಕ್ತಿ ಸುರಕ್ಷಿತವಾಗಿ ಇರುತ್ತಾನೆ. ಅಲ್ಲಿಯವರೆಗೆ amaze.org ಯನ್ನು ನೋಡಿ ಅಥವಾ ನನ್ನ ಯೂಟ್ಯೂಬ್ ಚಾನಲ್ ಕೂಡ ನೋಡಬಹುದು. ಬಾಯ್.